ಇಸ್ರೋ ISROನ UR ರಾವ್ ಸ್ಯಾಟಲೈಟ್ ಸೆಂಟರ್ ಬೆಂಗಳೂರು ಇಲ್ಲಿ ಶಿಷ್ಯವೃತ್ತಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಶಿಷ್ಯವೃತ್ತಿ ಅಂದರೆ ಅಪ್ರೆಂಟಿಸ್ಶಿಪ್ ಅಂತ. ಈ ಶಿಷ್ಯವೃತ್ತಿಯಲ್ಲಿ ನಿಮಗೆ ಉಚಿತದ ಕೆಲಸದ ಅನುಭವ ಸಿಗುತ್ತೆ. ಯಾರಿಗೆ ಸಿಗುತ್ತೆ ಅಂದರೆ ಇಂಜಿನಿಯರಿಂಗ್, ಡಿಪ್ಲೊಮೊ ಹಾಗೂ ಕಮರ್ಷಿಯಲ್ ಪ್ರಾಕ್ಟೀಸ್ ಡಿಪ್ಲೊಮೊ ಮಾಡಿರೋರಿಗೆ. ಇವರಿಗೆ ಪ್ರತಿ ತಿಂಗಳು ಸ್ಟೈಫಂಡ್ ಕೂಡ ಅವರು ಕೊಡ್ತಾರೆ. ಈ ಒಂದು ವಿಡಿಯೋನ ಸಂಪೂರ್ಣ ನೋಡಿ. ಇದರಲ್ಲಿ ನಿಮಗೆ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮುಖ್ಯ ಅಂಶಗಳ ಬಗ್ಗೆ ತಮಗೆ ತಿಳಿಸ್ತಾ ಇದೆ. ಈ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಒತ್ತದೇ ಇದ್ದರೆ ಈಗ ಕೂಡಲೇ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಲಾಭ ಏನು ಅಂತಂದರೆ ಪ್ರತಿ ಹೊಸ ಉದ್ಯೋಗದ ಬಗ್ಗೆ ನಿಮಗೆ ಮಾಹಿತಿ ನಿರಂತರವಾಗಿ ಸಿಗುತ್ತೆ. ಈ ಚಾನಲ್ಲು IM ಫಾರ್ ಕೆರಿಯರ್ ಚಾನಲ್. ಕನ್ನಡದಲ್ಲಿ ಉದ್ಯೋಗದ ಮಾಹಿತಿ ನೀಡಲಾಗ್ತಾ ಇದೆ. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ಈಗ ಮುಖ್ಯ ಪ್ರಶ್ನೆಗೆ ಬರೋಣ. ಇಸ್ರೋದಲ್ಲಿ ಶಿಷ್ಯವೃತ್ತಿ ಮಾಡಿದರೆ ಲಾಭ ಏನು ಗೊತ್ತೇ? ಇದರಲ್ಲಿ ಆ ಶಿಷ್ಯವೃತ್ತಿ ಅಂದರೆ ಅಪ್ರೆಂಟಿಸ್ಶಿಪ್ಪು ಹಲವು ಕಡೆ ಕರೀತಾರೆ. ಆದರೆ ಇಸ್ರೋನಲ್ಲಿ ಕರೆದಿರೋ ಈ ಶಿಷ್ಯವೃತ್ತಿಗೆ ನೀವು ಅರ್ಜಿ ಸಲ್ಲಿಸಿ ನೀವು ಆಯ್ಕೆ ಆದರೆ ಲಾಭ ಏನು ಅಂತಂದರೆ, ಇವತ್ತಿನ ದಿನ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಬಹಳಷ್ಟು ಖಾಸಗಿ ಸಂಸ್ಥೆಗಳು ಬಂದಿವೆ. ಈ ಸಂಸ್ಥೆಗಳು ಉಪಗ್ರಹ ಮಾಡೋದೇ ಇರ್ಬೋದು, ರಾಕೆಟ್ ತಯಾರಿಸೋದೇ ಇರ್ಬೋದು, ಕೃಷಿ ಕ್ಷೇತ್ರದಲ್ಲಿ ಡೇಟಾ ಪ್ರಯೋಗ ಮಾಡೋದಿರ್ಬೋದು, ಇತ್ಯಾದಿ 16 ಕ್ಷೇತ್ರಗಳಲ್ಲಿ ಖಾಸಗಿ ಸಂಸ್ಥೆನವರು ತಮ್ಮನ್ನು ತಾವು ಅಳವಡಿಸ್ಕೊಂಡಿದ್ದಾರೆ. ನೀವು ಈ ಇಸ್ರೋನಲ್ಲಿ ಕೊಡುವಂತಹ ಶಿಷ್ಯವೃತ್ತಿನಲ್ಲಿ ಇದರ ಕೆಲಸದ ಅನುಭವ ಏನು ಸಿಕ್ಕಿರುತ್ತೆ, ಇದರ ಮೇಲೆ ಇಸ್ರೋ ಅಷ್ಟೇ ಅಲ್ಲ ಖಾಸಗಿ ಕ್ಷೇತ್ರದಲ್ಲೂ ನಿಮಗೆ ಉದ್ಯೋಗದ ಅವಕಾಶಗಳು ಸಿಗುತ್ತೆ. ನೀವು ಅಲ್ಲಿಗೆ ಆಯ್ಕೆ ಕೂಡ ಆಗ್ಬೋದಾಗಿರುತ್ತೆ. ಶಿಷ್ಯವೃತ್ತಿ ಅಂತಂದರೆ ಒಂದು ಅವಧಿಗೆ ಮಾತ್ರ ಇರುತ್ತೆ. ಅದು 3 ತಿಂಗಳಿರ್ಬೋದು, 6 ತಿಂಗಳಿರ್ಬೋದು, 1 ವರ್ಷ ಇರ್ಬೋದು. ಅದಕ್ಕೆ ಶಿಷ್ಯವೃತ್ತಿ ಅಂತ ಕರೀತಾರೆ. ಅಲ್ಲಿ ನಿಮಗೆ ಕೆಲಸದ ಅನುಭವದ ಜೊತೆಗೆ ಸ್ಟೈಫಂಡ್ ಅಂತ ಹೇಳಿ ಕೈ ಖರ್ಚಿಗೆ ತಿಂಗಳಿಗೆ ಒಂದಿಷ್ಟು ಕೊಡ್ತಾರೆ. ಇಲ್ಲಿ ಬಹಳ ಮುಖ್ಯವಾಗಿ ನಮಗೆ ಸ್ಟೈಫಂಡ್ ಸಿಗೋದಕ್ಕಿಂತಲೂ ಹೆಚ್ಚಾಗಿ ವರ್ಕ್ ಎಕ್ಸ್ಪೀರಿಯನ್ಸ್ ಅಂತಾರಲ್ಲ, ಸೊ ಕೆಲಸದ ಬಗ್ಗೆ ಅನುಭವ, ಅದು ಬಹಳ ಮುಖ್ಯವಾಗಿ. ಇದಕ್ಕೆ ಯಾರು ಅರ್ಹರು ಅಂತಾರೆ, ಈಗ ಮೊದಲೇ ತಿಳಿಸಿದ್ದೀವಿ. ಇಂಜಿನಿಯರಿಂಗ್ ಮಾಡಿರೋರು, ಡಿಪ್ಲೊಮೊ ಹಾಗೂ ಕಮರ್ಷಿಯಲ್ ಪ್ರಾಕ್ಟೀಸ್ ಡಿಪ್ಲೊಮೊ ಮಾಡಿರೋರು ನೀವು ಅರ್ಹರು ಅರ್ಜಿ ಸಲ್ಲಿಸೋದಕ್ಕೆ. ಇವರು ಒಂದು ಅವಕಾಶ ಯಾರು ಕೊಡ್ತಿದ್ದಾರೆ ಅಂದರೆ 2022ರಿಂದ 26ರವರೆಗೂ ಉತ್ತೀರ್ಣರಾದವರೆಲ್ಲರೂ ಕೂಡ ಅರ್ಜಿ ಸಲ್ಲಿಸ್ಬೋದು ಅಂತ ಇದ್ದಾರೆ. ಅಂದರೆ ಈಗ ಬರೀ ಫ್ರೆಷರ್ಸ್ ಅಷ್ಟೇ ಅಲ್ಲ, ಆ ಹಳೆ ವಿದ್ಯಾರ್ಥಿಗಳು, ಪೂರ್ವ ವಿದ್ಯಾರ್ಥಿಗಳಿಗೂ ಕೂಡ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಈ ಶಿಷ್ಯವೃತ್ತಿ ಅಪ್ರೆಂಟಿಸ್ಶಿಪ್ಪು ಅದರ ಅವಧಿ 1 ವರ್ಷ ಅಂದರೆ 12 ತಿಂಗಳು ಇರುತ್ತೆ. ಹಾಗಾಗಿ ನಿಮಗೆ 12 ತಿಂಗಳ 1 ವರ್ಷದ ಕೆಲಸದ ಅನುಭವ ಸಿಗುತ್ತೆ. ಇದು ಬಹಳ ಮುಖ್ಯವಾಗಿರುತ್ತೆ ನಿಮ್ಮ ಕೆರಿಯರ್ಗೆ. ಇಂತಹ ಒಂದು ಉದ್ಯೋಗದ ಮಾಹಿತಿ ನೀಡ್ತಿರೋ ವಿಡಿಯೋಗೆ ನೀವು ಇನ್ನೂ ಲೈಕ್ ಬಟನ್ ಕೊಡೋದಲ್ಲದಿದ್ದರೆ ಈಗ ಕೊಡಿ. ಹಾಗೂ ವಿಡಿಯೋನ ಸಂಪೂರ್ಣ ನೋಡಿದ ನಂತರ ಎಲ್ಲರೊಂದಿಗೆ ಹಂಚಿಕೊಳ್ಳಿ. ಇನ್ನು ಶಿಷ್ಯ ವೇತನ ಪ್ರತಿ ತಿಂಗಳು ಎಷ್ಟು ಸಿಗುತ್ತೆ ಅಂದರೆ, ಇಂಜಿನಿಯರ್ಸ್ಗಳಿಗಾದರೆ 12,300 ಇರುತ್ತೆ. ಹಾಗೆ ಡಿಪ್ಲೊಮೊನವ್ರಿಗೆ 10,900 ಕೊಡ್ತಾರೆ. ಇದು ಕೈ ಖರ್ಚಿಗೆ ಮಾತ್ರ ಇರುತ್ತೆ. ಬಹಳ ಮುಖ್ಯವಾಗಿ ಕೆಲಸದ ಅನುಭವ ಸಿಗುತ್ತಲ್ಲ, ಅದು ನಮಗೆ ಮುಂದಿನ ಉದ್ಯೋಗಕ್ಕೆ ಬಹಳ ಅನುಕೂಲತೆಗಳನ್ನು ಮಾಡಿಕೊಡುತ್ತೆ. ಇಂತಹ ಒಂದು ಶಿಷ್ಯವೃತ್ತಿ ಅಪ್ರೆಂಟಿಸ್ಶಿಪ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನ ಅವರು ಆಗಸ್ಟ್ 28, 2026 ಅಂತ ಹೇಳ್ತಿದ್ದಾರೆ. ಯಾರ್ಯಾರಿಗೆ ಇದರಲ್ಲಿ ಇಷ್ಟ ಇದೆ ನೀವೆಲ್ಲರೂ ಕೂಡಲೇ ಅರ್ಜಿಗಳನ್ನು ಸಲ್ಲಿಸಿ. ಆಯ್ಕೆ ವಿಧಾನ ಯಾವ ಥರ ಮಾಡ್ತಾರೆ ಅಂತಂದರೆ, ಇಲ್ಲಿ ಶಿಷ್ಯವೃತ್ತಿಗೆ ನೀವೇನು ಅಂಕಗಳನ್ನು ಗಳಿಸಿರ್ತೀರಿ ಅದರ ಆಧಾರದ ಮೇಲೆ ಒಂದು ಅರ್ಜಿ ಪರಿಶೀಲನೆ ಮಾಡ್ತಾರೆ ಮತ್ತು ಅದರಲ್ಲಿ ಒಂದಷ್ಟು ವಿದ್ಯಾರ್ಥಿಗಳನ್ನು ಅವರು ಸಂದರ್ಶನಕ್ಕೆ ಕರೀತಾರೆ. ಇಲ್ಲಿ ಮತ್ತೊಂದು ವಿಚಾರ ಏನು ಅಂತಂದರೆ, ನ್ಯಾಟ್ಸ್ ಎಜುಕೇಷನ್ ಪೋರ್ಟಲ್ ಅಂತ ಇದೆ. ಅಲ್ಲಿ ನೀವು ನೋಂದಣಿ ಮಾಡಿಕೊಂಡೇ ಇರಬೇಕಾಗತ್ತೆ. ಆ nats.education.gov.in ಅಂತೇನಿದೆ, ಆ ಪೋರ್ಟಲ್ನಲ್ಲಿ ನೀವು ನೋಂದಣಿ ಮಾಡಿದಾಗ ನಿಮಗೊಂದು ನೋಂದಣಿ ಸಂಖ್ಯೆ ಸಿಗುತ್ತೆ. ಅದನ್ನು ನೀವು ಪಡ್ಕೊಂಡು
ನಂತರ ಇಸ್ರೋಗೆ ಅರ್ಜಿ ಸಲ್ಲಿಸಬೇಕಾದಾಗ ಆ ಅರ್ಜಿನಲ್ಲಿ ಈ ನೋಂದಣಿ ಸಂಖ್ಯೆಯನ್ನು ನಮೂದಿಸಬೇಕಾಗತ್ತೆ. ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ತಾವು. ಇನ್ನೊಂದು ನಿಮಿಷದಲ್ಲಿ ನಾನು ನೋಟಿಫಿಕೇಷನ್ ಲಿಂಕು ಎಲ್ಲವನ್ನು ನೀಡ್ತಾನೆ, ಎಲ್ಲಿ ಸಿಗುತ್ತೆ ಅಂತ ಕೂಡ ಹೇಳ್ತಾನೆ. ಆದರೆ ನೀವು ನೋಟಿಫಿಕೇಷನ್ನ ಕನಿಷ್ಠ 2 ಬಾರಿ ಆದರೂ ಓದಬೇಕಾಗತ್ತೆ. ಆಗ ಓದಿದಾಗ ನಿಮಗೆ ಎಲ್ಲ ವಿಚಾರಗಳ ಬಗ್ಗೆ ಇನ್ನಷ್ಟು ಸ್ಪಷ್ಟತೆ ಸಿಗುತ್ತೆ. ನಂತರ ನಿಮ್ಗೆ ಇಷ್ಟ ಇದ್ದರೆ ನೀವು ಕೂಡಲೇ ಅರ್ಜಿಗಳನ್ನು ಸಲ್ಲಿಸಲೇಬೇಕಾಗಿರುತ್ತೆ. ಈ ನೋಟಿಫಿಕೇಷನ್ ವೆಬ್ಸೈಟ್ ಲಿಂಕ್ ಎಲ್ಲ ಎಲ್ಲಿದೆ ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ. ಈ ವಿಡಿಯೋನ ಲಿಂಕ್ ಮುಖೇನವೇ ನೋಡಿದಾಗ ವಿಡಿಯೋ ಕೆಳಗಡೆ ನಿಮಗೆ ವಿವರಣೆ ನೀಡುವಂಥ ಜಾಗ ಇದೆ, ಅದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತಾರೆ. ಅಲ್ಲಿ ನಾನು ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ಈ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ ಬೆಲ್ ಹೊತ್ತಿಲ್ಲದ್ರೆ ಈಗ ಕೂಡಲೇ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಉದ್ಯೋಗದ ಮಾಹಿತಿ ನಿರಂತರವಾಗಿ ಸಿಗುತ್ತೆ. ಈ ವಿಡಿಯೋಗೆ ನೀವು ಇನ್ನೂ ಲೈಕ್ ಬಟನ್ ಕೊಡದಲ್ಲೇ ಇದ್ದರೆ ಈಗ ಕೂಡಲೇ ಲೈಕ್ ಬಟನ್ ಕೊಟ್ಟು ಎಲ್ಲರೊಂದಿಗೆ ಹಂಚಿಕೊಳ್ಳಿ. ನಿಮಗೆ ಇದರ ಮಾಹಿತಿ ತಂದದ್ದು ಐ ಎಮ್ ಫಾರ್ ಕೆರಿಯರ್ ಚಾನಲ್ನಿಂದ. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್.